ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ತೋರಿಸ್ತಾ ಇರೋ ರೆಸಿಪಿ ಇವಾಗ ಮಸಾಲ ಪಡ್ಡು. ಮಸಾಲ ಪಡ್ಡಿಗೆ ನಾವು ಏನೇನು ಹಾಕ್ತೀನಿ ಅಂತ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ನಾನು 2 ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಡಲೆಬೇಳೆ ಮತ್ತು ಇವು ಸ್ವಲ್ಪ ಅಲಸಂದಿ ಬೇಳೆ ಮತ್ತು ನಾನು ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತೊಗೊತಿದ್ದೀನಿ. ಅಂದರೆ 2 ಹಿಡಿಯಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ಅದೆಲ್ಲ ತೊಗೊಂಡ್ಮೇಲೆ ಒಂದು ಸ್ವಲ್ಪ ಮೆಂತ್ಯ ಕಾಳು, ಇದು ಏನಪ್ಪ ಅಂದರೆ ಹೆಸರುಬೇಳೆ. ನಾನು ಎಲ್ಲ ಬೇಳೆಗಳು ಹಾಕ್ತೀನಿ. ಮಕ್ಕಳಿಗೂ ಚೆನ್ನಾಗಿ ಹೆಲ್ತಿಗೂ ಚೆನ್ನಾಗಿ ಅನಿಸುತ್ತೆ ಮತ್ತು ಟೇಸ್ಟಿಯಾಗಿರ್ತೈತಿ ಅಂಥೇಳಿ. ಮತ್ತು ಸ್ವಲ್ಪ ಅವಲಕ್ಕಿ ತೊಗೊಂಡಿರ್ತೇನೆ ನೋಡಿರಿ. ಇವೆಲ್ಲ ತಗೊಂಡು ಸ್ವಲ್ಪ ಮೆಂತ್ಯ ಕಾಳು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕ್ಲೀನಾಗಿ ಒಂದು 3-4 ಟೈಮು ತೊಳಿತೇನೆ. ಇವನ್ನ ತೊಳೆದು ಸಾಯಂಕಾಲಕ್ಕೆ ರುಬ್ಕೊಂತ ನೋಡಿ. ಕ್ಲೀನಾಗಿ ತೊಳ್ಕೊಬೇಕು. ಇದು ರೇಷನ್ ಅಕ್ಕಿ ಎಲ್ಲ ಭಾಳ ಅಂದ್ರೆ ಭಾಳ ಗಲೀಜಿರ್ತೈತಿ. ಅದಕ್ಕೋಸ್ಕರ ಒಂದು ಪಾತ್ರೆಗೆ ತಗೊಂಡು ಕ್ಲೀನಾಗಿ ಅಕ್ಕಿನ ತೊಳೆದು ನಾನು ಇವಾಗ 11 ಗಂಟೆ ಆಗಿದೆ. ಆ್ಯಕ್ಚುಲಿ ನಾನು ಒಂದು 7 ಗಂಟೆ ಸುಮಾರಿಗೆ ಟೈಮ್ ಯಾವಾಗಾಗುತ್ತೆ ಹೇಳೋಕ್ಕಾಗಲ್ಲ, ಆವಾಗ ರುಬ್ಕೊಂತೇನೆ ಅಕ್ಕಿನ. ನೋಡಿರಿ ಆಲ್ರೆಡಿ ಈಗ ಅಕ್ಕಿ ನೆಂದೈತಿ. ಇವಾಗ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ತಾನೆ. ಇದನ್ನ ಮೇಲೆ ನೀರು ನಿಂತಿರೋದು ನಾನು ಚೆಲ್ಲಲ್ಲ, ಯಾಕಂದ್ರೆ ನಾನು ಕ್ಲೀನಾಗಿ ಆಲ್ರೆಡಿ ಅಕ್ಕಿನ ತೊಳೆದು ಇಟ್ಕೊಂಡೇನಿ. ಇದು ಮಿಕ್ಸಿ ರುಬ್ಬಬೇಕಾದ್ರೆ ಅಕ್ಕಿಗೆ ಏನಾರ ನೀರು ಬೇಕು ಅಂತಂದ್ರೆ ಅದ ನೀರು ಹಾಕ್ತೇನೆ. ಯಾಕಂದ್ರೆ ಚೆಲ್ಲೋದಿಲ್ಲ. ನೀವು ಇಷ್ಟ ಇಲ್ಲ ಅಂದರೆ ನೀರು ಚೆಲ್ಬೋದು. ಈಗ ಒಂದು ಸಲ ರೌಂಡು ರುಬ್ಕೊಂಡಿದೆ ನೋಡಿ. ಒಂದು ರೌಂಡ್ ಅಕ್ಕಿನ ತೆರಿಯಾಗಿರ್ಬೇಕು. ಮತ್ತು 2 ರೌಂಡೂ ರುಬ್ಕೊಂಡ್ಮೇಲೆ ನೋಡಿ ಈ ಥರ ಕನ್ಸಿಸ್ಟೆಂಟಿ ಇರಬೇಕು. ಮತ್ತು ಇವಾಗ ನಾನು ಮಸಾಲೆಗೆ ಏನೇನು ಹಾಕ್ಕೊಳಕತ್ತೀನಿ ಅಂದ್ರೆ ಕೊತ್ತಂಬರಿ ಸ್ವಲ್ಪ, ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ. ನಾನು ಇಲ್ಲಿ ನನಗೆ ನೆನಪಾಗಲಿಲ್ಲ ಅದು ವಿಡಿಯೋ ಮಾಡೋಕ್ಕೆ. ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೆ ಮತ್ತು ಕರಿಬೇವು ಹಾಕ್ಕೊಂಡಿದ್ದೆ. ನಾನು ಅದು ವಿಡಿಯೋ ಸ್ಕಿಪ್ ಆಗೈತಿ. ನಾನು ಹಾಕ್ಕೊಂಡೆ ಆಲ್ರೆಡಿ. ಅದನ್ನು ನೋಡಿರಿ ಮಿಕ್ಸಿಗೆ ಚೆನ್ನಾಗಿ ರುಬ್ಬಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕಿದು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೇವೆ ನಾವು ಅಷ್ಟು ಚೆನ್ನಾಗಿ ಹಿಟ್ಟು ಉಬ್ತೈತಿ. ಮತ್ತು ಪಡ್ಡು ಭಾಳ ಅಂದ್ರೆ ಭಾಳ ಸಾಫ್ಟಾಗಿರ್ತವೆ, ಕ್ರಿಸ್ಪಿ ಇರ್ತವೆ. ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರ್ತೈತಿ. ಸಣ್ಣ ಮಕ್ಳಿಗಂತೂ ತಿನ್ನೋಕೆ ಭಾಳ ಇಷ್ಟಪಡ್ತಾರೆ. ಆ್ಯಕ್ಚುಲಿ ಸಣ್ಣ ಮಕ್ಕಳು ಚಟ್ನಿ ಎಲ್ಲ ಇಷ್ಟಪಡಲ್ಲ. ಈ ಪಡ್ಡು ಮಾಡಿದ್ರೆ ಭಾಳ ಅಡ್ಡಾಡ್ಕೊಂತ ತಿಂತಾರೆ. ನಮಗೂ ಚಲೋ ಅನಿಸ್ತೈತೆ ಅದು ತಿನ್ನೋಕೆ. ದೊಡ್ಡವ್ರಿಗೆ ಆಯ್ತು ಸಣ್ಣವ್ರಿಗೆ ಆಯ್ತು ಈ ಥರ ಮಸಾಲ ಪಡ್ಡು ಮಾಡಿದ್ರೆ ಭಾಳ ಇಷ್ಟ ಆಕತಿ. ನೋಡಿ ನಾನು ಎಷ್ಟು ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಕೆಳಗೆ ಮೇಲೆ ಮಾಡ್ತಾ ಇರ್ಬೇಕು. ಅದು ಹಿಟ್ಟು ಮಿಕ್ಸ್ ಮಾಡಿ ಆವಾಗಲೇ ಚೆನ್ನಾಗಿ ಹಿಟ್ಟು ಊದಿ ಬರ್ತೈತಿ. ಈಗ ಥಂಡಿ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಜಾಸ್ತಿ ಹಿಟ್ಟು ಉಬ್ಬಿ ಬರಲ್ಲ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೇ ಅದು ಕ್ಲೀನಾಗಿ ಮುಚ್ಚಿ ಅದ್ರ ಮೇಲೆ ಒಂದು ಬಟ್ಟೆನ ಹಾಕಿ ಮುಚ್ಚಿಡ್ತೇನೆ ನಾನು. ಯಾಕಂದರೆ ಫುಲ್ ಥಂಡಿ ಇದೆ ಇವಾಗ ಸ್ವಲ್ಪ 1-2 ದಿನದಿಂದ. ಅದಕ್ಕೋಸ್ಕರ ಥಂಡಿ ಇಲ್ಲ ಅಂತಂದ್ರೆ ನಾನು ಹಂಗೇ ಇಟ್ಬಿಡ್ತೀನಿ. ನೋಡಿ ಒಂದು ತಟ್ಟೆ ಮುಚ್ಚಿದೆ. ಅದ್ರ ಮೇಲೆ ಒಂದು ಬಟ್ಟೆ, ಕಾಟನ್ ಬಟ್ಟೆನ ಅಥವಾ ಕರ್ಚಿಪ್ ಹಾಕ್ತಾಯಿದ್ದೆ ನೋಡಿ. ಅದ್ರ ಮೇಲೆ ಮುಚ್ಚಿ ಇಡಬೇಕು ಒಂದು ಸೈಡಿಗೆ. ಅದ್ರ ಮೇಲೆ ನಾನು ಒಂದು ಕುಟ್ಟಾಣಿ ಅಂತ ಇಡ್ತಿದ್ದೆ, ಬಟ್ ಇವಾಗ ಇಟ್ಟಿಲ್ಲ ಅದು. ನೋಡಿ ಹಿಟ್ಟು ಬೆಳಗ್ಗೆ ಎಷ್ಟು ಚೆನ್ನಾಗಿ ಉದಿಗೆ ಬಂದಿತ್ತು ಅಂದರೆ ಫುಲ್ಲು ನೋಡಿ ಬುರುಗಾಗಿದೆ ಅದು. ಆವಾಗಲೇ ಇದು ಪಡ್ಡು ಚೆನ್ನಾಗಿ ಬರ್ತೈತಿ ಮತ್ತು ಟೇಸ್ಟು ಹಾಕವು ಮತ್ತು ಸಾಫ್ಟ್ ಹಾಕವು. ಭಾಳ ಅಂದ್ರೆ ಭಾಳ ಚೆನ್ನಾಗಾಗಿದ್ದು ಪಡ್ಡು ಮಾತ್ರ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಇವಾಗ ಆ್ಯಕ್ಚುಲಿ ಚಳಿಗಾಲ ಇರೋದು ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಹಿಟ್ಟು ಫ್ರಿಜ್ಜಿನಲ್ಲಿ. ಅದಕ್ಕೋಸ್ಕರ ಮಿಕ್ಸ್ ಮಾಡ್ತೇನೆ. ಇಲ್ಲಾಂದರೆ ಕೆಳಗೆ ಮೇಲೆ ಆಗ್ತೈತಿ. ಹಂಗೆಲ್ಲ ಹಿಟ್ಟು ತೆಗಿಬಾರ್ದು. ಆ್ಯಕ್ಚುಲಿ ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಹಿಟ್ಟು ಮಿಕ್ಸ್ ಮಾಡಿದ ಮೇಲೆ ನಮಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ತೆಗೆದಿಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಉಪ್ಪು ಸೋಡಾ ಹಾಕ್ಬೇಕು ಇದಕ್ಕೆ. ನೋಡಿರಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಫುಲ್ಲು ಬುರುಗು ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ತಳದಾಗೂ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ತಳಕ್ಕೆ ಚಮಚ ಹಾಕಿ ನೋಡಿ ಈ ಥರ ಕೆಳಗೆ ಮೇಲೆ ಮಾಡಿದ್ರೇ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಕತಿ. ಇವಾಗ ನೋಡಿರಿ ಮಿಕ್ಸ್ ಆದಮೇಲೆ ನಾನು ಒಂದು ಪಾತ್ರೆಗೆ ಹಿಟ್ಟು ತಗೊಳಕತ್ತೀನಿ. ಎಷ್ಟು ಬೇಕಾಗ್ತೈತೆ ಅಷ್ಟು. ನಾನು ಜಾಸ್ತಿ ಮಾಡಲ್ಲ, ಯಾಕಂದ್ರೆ ನಮ್ಮ ಮನೆಯವರು ಜಾಸ್ತಿ ತಿನ್ನಲ್ಲ.
ನನ್ನ ಮಗನಿಗೆ ಟಿಫನಿಗೋಸ್ಕರ ಅವನಿಗೆ ತಿನ್ನೋಗೋಸ್ಕರ ನಾನು ಸ್ವಲ್ಪ ಹಿಟ್ಟು ಸ್ವಲ್ಪ ಹೆಚ್ಚಿಗೆ ಮಾಡಿರ್ತೀನಿ. ನಮ್ಗೆ ಇಷ್ಟು ಹಿಟ್ಟು ಸಾಕಾಗ್ತೈತಿ. ಇದಕ್ಕೇನಿಲ್ಲ ಇವಾಗ ಹಾಕೋದು ಅಂದರೆ ಉಪ್ಪು ಸೋಡಾ ಅಷ್ಟೇ. ಮತ್ತು ಈರುಳ್ಳಿ ಬೇಕಂದರೆ ಹೆಚ್ಚು ಹಾಕೋಬೋದು. ನಾನು ಆಲ್ರೆಡಿ ರಾತ್ರಿಯೇ ಮಸಾಲೆ ಎಲ್ಲ ರುಬ್ಬಿದ್ನಲ್ಲ ಆವಾಗನೇ ಹಾಕಿದ್ದೆ. ಅದೇ ಹೇಳಿದ್ನಲ್ಲ ಸ್ಕಿಪ್ ಆಗಿದೆ ಅದು ವಿಡಿಯೋ ಅಂಥೇಳಿ. ನನಗೆ ಆಮೇಲೆ ಹಾಕಿದೆ ಅದು, ಬಟ್ ವಿಡಿಯೋ ಆಗಿಲ್ಲ ಅದು, ಅದಕ್ಕೋಸ್ಕರ ಹೇಳ್ತಾಯಿದ್ದೆ ನೋಡಿ. ಇವಾಗ ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಅಂದರೆ ಸೋಡಾ, ನಾನು ಜಾಸ್ತಿ ಸೋಡಾ ಹಾಕಲ್ಲ. ಆಲ್ರೆಡಿ ಇದು ಹಿಟ್ಟು ಚೆನ್ನಾಗಿ ಉಬ್ಬು ಬಂದಿದೆ, ಅದಕ್ಕೋಸ್ಕರ ನಾನು ಜಾಸ್ತಿ ಸೋಡಾ ಹಾಕಲ್ಲ. ಚುಟಿಗೆಯಷ್ಟು ಅಷ್ಟೇ ನೋಡಿ, ಎಷ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ ಅಂಥೇಳಿ ತೋರಿಸ್ತಾ ಇದ್ದೀನಿ. ಇವಾಗ ಉಪ್ಪು ಸೋಡಾ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಇವಾಗ ಇನ್ಸ್ಟೆಂಟ್ ಮಾಡ್ತಾಯಿದ್ದೀವಿ ಅಂದರೆ ಆವಾಗಲೇ ಉಪ್ಪು ಸೋಡಾ ಹಾಕಬಾರ್ದು. ಯಾಕಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಉದುಗುತ್ತೆ ಅದು. ಸ್ವಲ್ಪ ನಾವು ಚಟ್ನಿ ಎಲ್ಲ ರೆಡಿ ಮಾಡ್ಕೊಳೋಕ್ಕಿಂತ ಮುಂಚೆನೇ ಹಿಟ್ಟೆಲ್ಲ ತೆಗೆದು ಮಿಕ್ಸ್ ಮಾಡಿ ಇಟ್ವಿ ಅಂದ್ರೆ ಇನ್ನೂ ಚೆನ್ನಾಗಿ ಹಿಟ್ಟು ಮಿಕ್ಸ್ ಆಗ್ತೈತಿ. ಉಪ್ಪು ಸೋಡಾ ಎಲ್ಲ ಜನರಿಗೆ ಮಿಕ್ಸ್ ಆಗಿ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಮತ್ತು ಇನ್ನು ಸ್ವಲ್ಪ ಉದುಗುತ್ತೆ ಅದು. ಅದಕ್ಕೋಸ್ಕರ ನಾವು ಹಂಗೆ ಹಂಚಿಟ್ಟು ಕೂಡಲೇ ಉಪ್ಪು ಸೋಡಾ ಹಂಗೆ ಹಾಕಿ ಹಂಗೆ ಡೈರೆಕ್ಟಾಗಿ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಅದಕ್ಕೆ ನಾನು ಮಾಡೋದು ಹೇಳ್ತಾಯಿದ್ದೀನಿ. ಬಟ್ ನಿಮಗೆ ಯಾವ ಥರ ಇಷ್ಟನೋ ಹಂಗೆ ಮಾಡ್ಕೊಬೋದು ನೋಡಿ. ಇವಾಗ ನಾನು ಉಪ್ಪು ಸೋಡಾ ಹಾಕಿ ಚೆನ್ನಾಗಿ ಮತ್ತೊಂದು ರೌಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಈರುಳ್ಳಿ ಬೇಕಾಗ್ತೈತಿ ಅಂಥೇಳಿ ನಾನು 1-2 ಈರುಳ್ಳಿ ಸಣ್ಣಾಗಿ ಹೆಚ್ಚಿ ಹಾಕಿದ್ದೀನಿ. ನನಗೆ ಇಷ್ಟ ಈ ಥರ ಈರುಳ್ಳಿ ಬಾಯಿ ಸಿಗ್ತಾ ಇರೋದು. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಟೇಸ್ಟಿಗೋಸ್ಕರ ಅಷ್ಟೇ. ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಯಾಕಪ್ಪ ಅಂದರೆ ನಾವು ಮಸಾಲೆಗೆ ಆಲ್ರೆಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದೀವಿ ನೋಡಿ. ಇವಾಗ ನಾನು ಹಂಚು ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಇವಾಗ ಹಿಟ್ಟು ಹಾಕಾಗತ್ತೆ ನೋಡಿರಿ. ಹಂಚು ಚೆನ್ನಾಗಿ ಕಾಯಬೇಕು, ಆವಾಗಲೇ ಹಿಟ್ಟು ಹಾಕಬೇಕು. ಇಲ್ಲಾಂದರೆ ಪಡ್ಡು ಎಲ್ಲ ಹಸಿ ಹಿಟ್ಟಾದಂಗೆ ಅನ್ನಿಸ್ತೈತಿ, ಮತ್ತು ಟೇಸ್ಟು ಆಗೋಲ್ಲ. ನಾನು ಇದು ಫಸ್ಟ್ ಮಾಡ್ತಾ ಇರೋದು ಹಂಚಿನ ಪಡ್ಡು. ನಾವು ತಿನ್ನಲ್ಲ ಮತ್ತು ಮಕ್ಕಳಿಗೂ ಫಸ್ಟ್ ಆಫ್ ಆಲ್ ಕೊಡಲ್ಲ. ಒಂದು ವೇಳೆ ನಾವು ತಿಂದ್ರೂ, ಯಾಕಂದರೆ ಕ್ಲೀನಾಗಿ ತೊಳೆದಿರ್ತೇವೆ. ಬಟ್ ಅದರಲ್ಲಿ ಫಸ್ಟಿನ ಹಂಚು ಮಕ್ಕಳಿಗೆ ಆಯಿತು ಮತ್ತು ಗಂಡು ಮಕ್ಕಳಿಗಾಯಿತು ಕೊಡಬಾರ್ದಂತೆ. ಬಟ್ ನಾವು ತಿಂದ್ರೆ ನಡೆಯುತ್ತೆ. ನಮ್ಮಮ್ಮ ಎಲ್ಲ ಅವರೆಲ್ಲ ದೊಡ್ಡವ್ರು ಹೇಳ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು. ಬಟ್ ಮಕ್ಕಳಿಗೆಲ್ಲ ಕೊಡಲೇಬಾರ್ದು ಅದನ್ನು ಹೇಳಿರ್ಬೇಕಂದ್ರೆ ನೋಡಿ. ಇವಾಗ ನಾನು ಒಂದು ತಟ್ಟೆ ಮುಚ್ಚಿದ್ದೀನಿ. ಇವಾಗ ಹೈ ಫ್ಲೇಮ್ ಇಡಬೇಕು ಸ್ವಲ್ಪ, ಆವಾಗಲೇ ಪಡ್ಡು ರೋಸ್ಟಾಗಿ ಬರ್ತಾವೆ ಮತ್ತು ಮಕ್ಕಳಿಗೆ ಕ್ರಿಸ್ಪಿನೆಸ್ ಇಷ್ಟ ಹಾಕವು ಮತ್ತು ಕಲರ್ಫುಲ್ಲಾಗಿನ ಪಡ್ಡು ಕಾಣ್ತವೆ ನೋಡಿರಿ. ಈಗ ಪಡ್ಡು ಬೆಂದಾವಂತ ನೋಡೋಣ ಬರ್ರಿ. ಈಗ ನೋಡಿರಿ ಪಡ್ಡು ಬೆಂದಾವ ಒಂದು ಸೈಡಲ್ಲಿ ಆಲ್ರೆಡಿ. ಚಾಕು ತಗೊಂಡೇ ನಾನು ತಿರುವಿ ಹಾಕೋದು. ನನಗಿಲ್ಲ ಅಂದರೆ ಸ್ಪೂನಲ್ಲೆಲ್ಲ ನನಗೆ ಸರಿ ಅನ್ಸಂಗಿಲ್ಲ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದರಲ್ಲೇ ಪಡ್ಡು ತಿರುವಿ ಹಾಕ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಾವಂದ್ರೆ ಟೇಸ್ಟು ಮಾತ್ರ ಹಂಗದ ನೋಡಿರಿ. ನಾನು ಎಣ್ಣೆನ ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟು ಪಡ್ಡಿಗೆ ಸ್ವಲ್ಪ ಒಂದು ಸ್ಪೂನಷ್ಟು ಹೆಚ್ಚಿಗೆ ಹಾಕ್ತೇನೆ ಅಷ್ಟೇ. ನಾನು ಜಾಸ್ತಿ ಎಣ್ಣೆ ಯಾವುದಕ್ಕೂ ಬಳಸೋಕೆ ಹೋಗಲ್ಲ ನೋಡಿರಿ. ಎಷ್ಟು ಚೆನ್ನಾಗಿ ಕಲರ್ ಬಂದವು ನೋಡಿರಿ. ಈಗ ಇನ್ನೊಂದು ಸೈಡನ್ನು ಯಾವ ಥರ ಪಡ್ಡು ಬೆಂದವು ಅಂತ ತೋರ್ಸಾಕತ್ತೀನಿ ನೋಡಿರಿ. ಈ ಥರ ಚೆನ್ನಾಗಿ ಪಡ್ಡು ಬೆಂದ್ವು ಅಂದ್ರೆ ನಮಗೂ ಆರೋಗ್ಯಕ್ಕೂ ಚೆನ್ನಾಗಿ ಬೆಂದದ್ದು ಊಟ ಮಾಡಿದ್ರೆ. ಮತ್ತು ಮಕ್ಕಳು ಅಂತೂ ಭಾಳ ಇಷ್ಟಪಡ್ತಾವೆ. ಈ ಥರ ರೋಸ್ಟಾಗಿರೋ ಪಡ್ಡು ಅಂದ್ರೆ ಹುಡುಗರಿಗಂತೂ ಭಾಳ ಇಷ್ಟ. ನನ್ನ ಮಗುಗೆ ಮಾತ್ರ ಕ್ರಿಸ್ಪಿ ಅಂದ್ರೇ ಇಷ್ಟ ಆಗ್ತವೆ. ಪಡ್ಡು ಆಗಲಿ ದೋಸೆ ಆಗಲಿ ಒಂದು ಸ್ವಲ್ಪ ಮೆತ್ತಗಿದ್ರೂ ತಿನ್ನಂಗಿಲ್ಲ ಅವನು. ಆ್ಯಕ್ಚುಲಿ ನಾನು ಇದು ಸ್ವಲ್ಪ ಇನ್ನೂ ದಪ್ಪ ಆಗಿದೆ ಈ ಪಡ್ಡು, ಅವನಿಗೆ ಇನ್ನೂ ಚಿಕ್ಕದು ಮಾಡಿ ರೋಸ್ಟಾಗಿ ಮಾಡಿಕೊಡ್ಬೇಕು, ಹಂಗಾದ್ರೇ ತಿನ್ನೋದು, ಇಲ್ಲಾಂದ್ರೆ ತಿನ್ನಂಗಿಲ್ಲ. ಪಡ್ಡು ಅಂದ್ರೆ ಭಾಳ ಚಲೋ ಬಂದವು ನೋಡಿರಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣತ್ತವು. ಟೇಸ್ಟ್ ಹಂಗಾಗಿ. ವಿಡಿಯೋ ಇಷ್ಟ ಆಯಿತಾ ಅಂದರೆ ನಿಮಗೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.